ಧರ್ಮಸ್ಥಳದಲ್ಲಿ ನಾಳೆ ಬೃಹತ್ ಹೋರಾಟ. ಧರ್ಮಸ್ಥಳದ ತೇಜೋವಧೆ ಮಾಡೋದನ್ನ ಖಂಡಿಸಿ ಹೋರಾಟ. ಧರ್ಮಸ್ಥಳದ ಗ್ರಾಮಸ್ಥರಿಂದಲೇ ಹೋರಾಟದ ನಿರ್ಧಾರ. ಧರ್ಮಸ್ಥಳದ ನೇತ್ರಾವತಿ ಸ್ನಾನಘಟ್ಟದ ಬಳಿ ಹೋರಾಟ. ಸ್ನಾನಘಟ್ಟದ ಬಳಿ ಇರೋ ಮೈದಾನದಲ್ಲಿ ಪ್ರತಿಭಟನಾ ಸಭೆ. ಧರ್ಮಸ್ಥಳ ಗ್ರಾಮ ಹಿತರಕ್ಷಣಾ ವೇದಿಕೆಯಿಂದ ಹೋರಾಟ. ಅಣ್ಣಪ್ಪ ಸ್ವಾಮಿ ಬೆಟ್ಟದ ಬಳಿ ಗ್ರಾಮಸ್ಥರಿಂದ ಸಾಮೂಹಿಕ ಪ್ರಾರ್ಥನೆ. ಬಳಿಕ ಸ್ನಾನಘಟ್ಟದ ಬಳಿ ಹೋಗಿ ಪ್ರತಿಭಟನಾ ಸಭೆ. ಧರ್ಮಸ್ಥಳ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಸದಸ್ಯರು ಕೂಡ ಭಾಗವಹಿಸಲಿದ್ದಾರೆ. ಎಸ್, ಧರ್ಮಸ್ಥಳದಲ್ಲಿ ಒಂದು ಭಾರಿ ಹೋರಾಟ ನಡೀತಾ ಇದೆ. ಆ ಒಂದು ಹೋರಾಟ ಏನಕ್ಕೆ ಹಾಗೂ ಯಾವ ಕಾರಣಕ್ಕೆ ಆ ಒಂದು ಹೋರಾಟವನ್ನ ಮಾಡಲಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಶನ್ ಇಲ್ಲಿದೆ ನೋಡಿ. ಎಸ್, ಧರ್ಮಸ್ಥಳದ ತೇಜೋವಧೆ ಮಾಡೋದನ್ನ ಖಂಡಿಸಿ ಈ ಒಂದು ಹೋರಾಟವನ್ನ ಮಾಡಲಾಗ್ತಾ ಇದೆ. ಧರ್ಮಸ್ಥಳದ ಗ್ರಾಮಸ್ಥರೇ ಈ ಒಂದು ಹೋರಾಟ ಮಾಡ್ತಾ ಇದ್ದಾರೆ. ಧರ್ಮಸ್ಥಳದ ಎಲ್ಲಿಂದ ಶುರುವಾಗುತ್ತೆ ಅಂತಂದ್ರೆ ಧರ್ಮಸ್ಥಳದ ನೇತ್ರಾವತಿ ಸ್ನಾನಘಟ್ಟದ ಬಳಿ ಈ ಒಂದು ಹೋರಾಟ ಪ್ರಾರಂಭವಾಗುತ್ತೆ. ಸ್ನಾನಘಟ್ಟದ ಬಳಿ ಇರುವಂತಹ ಮೈದಾನದಲ್ಲಿ ಒಂದು ಸಭೆಯನ್ನ ಮಾಡಲಾಗುತ್ತೆ. ಅಲ್ಲಿಂದ ಆ ಒಂದು ಹೋರಾಟ ಶುರುವಾಗುತ್ತೆ. ಧರ್ಮಸ್ಥಳ ಗ್ರಾಮ ಹಿತರಕ್ಷಣಾ ವೇದಿಕೆಯಿಂದ ಈ ಒಂದು ಹೋರಾಟವನ್ನ ಹಮ್ಮಿಕೊಳ್ಳಲಾಗ್ತಾ ಇದೆ. ಅಣ್ಣಪ್ಪ ಸ್ವಾಮಿ ಬೆಟ್ಟವನ್ನ ನೋಡೇ ಇರ್ತೀರಾ. ಅಣ್ಣಪ್ಪ ಸ್ವಾಮಿ ಬೆಟ್ಟದ ಬಳಿ ಗ್ರಾಮಸ್ಥರಿಂದ ಸಾಮೂಹಿಕ ಪ್ರಾರ್ಥನೆ ಕೂಡ ಇದೆ. ಬಳಿಕ ಸ್ನಾನಘಟ್ಟದ ಬಳಿ ಹೋಗಿ ಪ್ರತಿಭಟನಾ ಸಭೆಯನ್ನ ಕೂಡ ಮಾಡಲಾಗುತ್ತೆ. ಧರ್ಮಸ್ಥಳ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಸದಸ್ಯರು ಕೂಡಿ ಈ ಒಂದು ಹೋರಾಟವನ್ನ ಹಮ್ಮಿಕೊಂಡಿದ್ದಾರೆ. ಅಂತಂದ್ರೆ ಧರ್ಮಸ್ಥಳದ ಗ್ರಾಮಸ್ಥರೇ ಹೋರಾಟಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ. ಯಾವ ಕಾರಣಕ್ಕೆ ಅಂತಂದ್ರೆ ಧರ್ಮಸ್ಥಳದ ತೇಜೋವಧೆ ಆಗ್ತಾ ಇದೆ. ಧರ್ಮಸ್ಥಳದ ತೇಜೋವಧೆ ಆಗ್ತಾ ಇದೆ. ಅದು ನಮ್ಮ ಗ್ರಾಮ, ಅದು ನಮ್ಮ ಊರು. ಅದನ್ನ ಖಂಡಿಸಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಧರ್ಮಸ್ಥಳದ ಗ್ರಾಮಸ್ಥರು ನಮ್ಮ ಗ್ರಾಮದ ಅಥವಾ ನಮ್ಮ ಊರಿನ ವಿಚಾರವಾಗಿ ಈ ಒಂದು ಹೋರಾಟವನ್ನ ಮಾಡಲಾಗ್ತಾ ಇದೆ. ತೇಜೋವಧೆ ಮಾಡಬಾರ್ದು, ತೇಜೋವಧೆ ನಮ್ಮ ಊರಿಗೆ ಮಾಡಬಾರ್ದು ಎನ್ನುವಂತಹ ಕಾರಣಕ್ಕಾಗಿ ಈ ಒಂದು ಹೋರಾಟ ನಡೀತಾ ಇದೆ.